ಇಷ್ಟು ಸಿನಿಮಾಗಳನ್ನು ಮಾಡಿದಿರಿ. ಒಂದಿಷ್ಟು ನಟರ ಜೊತೆಗೂ ನೀವು ಸ್ಕ್ರೀನ್ನ ಶೇರ್ ಮಾಡ್ತಾ ಹೋಗ್ತೀರಿ. ಸೊ ದಿ ಬೆಸ್ಟ್ ಮೂಮೆಂಟ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ಅಂದರೆ ಆ ನಟರ ಜೊತೆ ನಟಿಸಿದ ಆಗಲೇ ನೀವು ಗೋಪಾಲ್ ಕೃಷ್ಣ ಅವ್ರ ಬಗ್ಗೆ ಮಾತಾಡಿದ ದೇಶಪಾಂಡೆ ಅವ್ರ ಬಗ್ಗೆ. ಸೊ ಅವರು ತುಂಬ ಒಳ್ಳೆಯ ನಟ, ಅದು ಎಲ್ರಿಗೂ ಗೊತ್ತಿರೋಂಥದ್ದು. ಸೊ ಸಿನಿಮಾ ವಿಚಾರಕ್ಕೆ ಬಂದರೆ ನೀವು ಶಿವಣ್ಣನ ಜೊತೆಗೆ ಮಾತಾಡಿದ್ರಿ. ಶಿವಣ್ಣ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಅವರೊಂದು ಯೂನಿವರ್ಸಿಟಿ ಸರ್. ಅವ್ರಿಗಿರೋ ಡಿಸಿಪ್ಲಿನು, ಅವ್ರಿಗಿರೋ ಎನರ್ಜಿ, ಐ ಥಿಂಕ್ ಅವ್ರು ನೋಡಿದ್ರೆ ಸಾಕು, ಅವ್ರ ಸುತ್ತಮುತ್ತ ಇದ್ರೇನೆ ಸಾಕು. ಐ ಥಿಂಕ್ ನೀವು ಸಾಕಷ್ಟು ಕಲಿಬಹುದು. ಕೂತ್ಕೊಂಡು ಅವ್ರ ಜೊತೆ ಮಾತಾಡಲೇಬೇಕು ಅಂತ ಇಲ್ಲ. ಐ ಥಿಂಕ್ ಅವರು ಬೈ ನೇಚರ್ ಈಸ್ ಲೈಕ್ ದಟ್ ಅಂತ ಅನ್ಸತ್ತೆ. ಸೊ ಅವ್ರ ಸುತ್ತಮುತ್ತ ಇದ್ದು ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಐ ಥಿಂಕ್ ಸಾಕಷ್ಟು ಕಲಿಯೋದಿರುತ್ತೆ. ಅವರು ಟೈಮಿಗೆ ಬರೋದು, ಡಿಸಿಪ್ಲಿನು, ಸೆಟ್ಟಲ್ಲಿ ಹೇಗಿರ್ತಾರೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ಸೊ ಡೌನ್ ಟು ಅರ್ತ್, ಅದೆಲ್ಲನೂ ಆ ಥರದಲ್ಲಿ ನಾನು ರಂಗಾಯಣ ರಘು ಸರ್ ಜೊತೆ ಮಾಡಿದಾಗ ನಾನು ಕಲ್ತ್ಕೊಂಡಿದ್ದೇನೆಂದರೆ, ಅವರು ಹಲವಾರು ಸ್ಲ್ಯಾಂಗ್ಗಳನ್ನು ಯೂಸ್ ಮಾಡ್ತಾರಲ್ಲ ಅವರ ಚಿತ್ರಗಳಲ್ಲಿ. ಸೊ ನನಗೆ ಆ ಥರದ್ದು ಒಂದು ಇದೆ. ಎಸ್, ಬೇರೆ ಬೇರೆ ಸ್ಲ್ಯಾಂಗ್ ಇರುವಂತಹ ಪಾತ್ರಗಳನ್ನು ಕೂಡ ನಾನು ಮಾಡಬೇಕು. ಇಟ್ ಮೀನ್ಸ್ ಪ್ರಾದೇಶಿಕ ಭಾಷೆ, ಉತ್ತರ ಕರ್ನಾಟಕ, ಮಂಗಳೂರು, ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಗೆಲ್ಲೋ ಒಂದ್ ಕಡೆ ಒಂದು ಚೇಂಜ್ ಓವರ್ ಕ್ಯಾರೆಕ್ಟರ್ ಅಲ್ಲಿ ಸಿಗತ್ತೆ. ನಿಮಗೆ ಭಾಷೆ ಬಂದ ತಕ್ಷಣ ನಿಮ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ನಿಮ್ ಹಾವಭಾವಗಳು ಚೇಂಜ್ ಆಗುತ್ತೆ, ಮಾತಾಡೋ ಡೈಲೆಕ್ಟು, ರಿದಮ್ ಎಲ್ಲಾನು ಚೇಂಜ್ ಆಗುತ್ತೆ. ಸೊ ಅದು ಒಂದು ಸಮಥಿಂಗ್ ದಟ್ ನಂಗೆ ತುಂಬಾ ಇಂಟ್ರೆಸ್ಟ್ ಆಗಿದ್ದು. ಓಕೆ, ಅಂದರೆ ಶಿವಣ್ಣ ಅವ್ರ ಕಡೆಯಿಂದ ಕಲ್ತಿದ್ದು ಸಾಕಷ್ಟು ಇದೆ ಬಜರಂಗಿ ಸಿನಿಮಾ ಟೈಮಲ್ಲಿ ನೀವು, ಯಾಕಂದ್ರೆ ಅವ್ರ ಪೇರಾಗಿ ಕೂಡ ನಂಗೆ ಹೆಂಗಿತ್ತು ಅಂದರೆ ಶಿವಣ್ಣನ ಜೊತೆನಾ ಗೊತ್ತೇ ಇಲ್ಲ, ಅವ್ರ ಜೊತೆ ಮಾಡ್ತೀನಿ ಅನ್ನೋದು ಐಡಿಯಾನೇ ಇಲ್ಲ. ಹರ್ಷ ಈ ಥರ ಇದೆ ಮಾಡ್ತೀಯಾ ಅಂತ ಅಂದಿದ್ದು ಅಷ್ಟೇ. ನಾನಾ ಶಿವಣ್ಣನ ಪೇರಾಗಿ ಅಂದ್ರೆ ಈಗ ಒಂದ್ ದೊಡ್ಡ ಸ್ಕ್ರೀನ್ ಅಲ್ಲಿ ಕ್ಲೋಸ್ ಅಪ್ ಅಂದ್ರೆ ನಾನು ಶಿವಣ್ಣ ಇಬ್ರೇ ಇರ್ತೀವ. ಸೊ ಅವಾಗ ಅವ್ರು 6 ಪ್ಯಾಕ್ ಏನೋ ಮಾಡ್ತಾ ಇದಾರೆ, ತುಂಬಾ ವರ್ಕೌಟ್ ಮಾಡ್ತಾ ಇದಾರೆ ಅಂತೆಲ್ಲ ಗೊತ್ತಾಗಿ ಆಕ್ಚುಲಿ ಆ ಶೂಟ್ ಟೈಮಲ್ಲಿ ನಾನು ಬಂದಿದ್ದೆ, ಸಪೋಟ ಗಾರ್ಡನ್. ಅವಾಗ ನೀವು ಇದ್ರಿ, ಅವಾಗ ಮೀಡಿಯಾ ಎಲ್ಲ ಆ ಸೀನ್ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ನಾನು ಅವಾಗ ಸರ್ ಜಿಮ್ ವರ್ಕೌಟ್ ಅಂತ ಶುರು ಮಾಡಿದ್ದು. ಸುಮಾರು ಒಂದು 10-12 ವರ್ಷ ಆಗಿರ್ಬೋದು. ಅವಾಗಿಂದ ನಾನು ವರ್ಕೌಟ್ ಶುರು ಮಾಡಿದ್ದು. ಯಾಕಂದ್ರೆ ನಾನು ಶಿವಣ್ಣ ನೋಡಿ ಅಂದಾಗ ನಾನು ಅಯ್ಯೋ ನಾನೇನಪ್ಪ ಫುಲ್ ರೌಂಡ್ ಬಾಲ್ ತರ ಇದ್ದೀನಿ, ನಾನು ಶಿವಣ್ಣನ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಕ್ಲೋಸ್ ಅಪ್ ಶಾಟ್ ಅಲ್ಲಿ ಇರ್ಬೇಕು ಅಂದ್ರೆ ನಾನು ಹೆಂಗ್ ಕಾಣಿಸ್ಬೇಕು ಅಂತ ವರ್ಕೌಟ್ ಅವಾಗ ಶುರು ಮಾಡಿದ್ದು. ಅದೊಂಥರ ಹಂಗೆ ಬಿಡ್ತು. ಎಸ್. ಓಕೆ, ಅಂಜನಿ ಪುತ್ರದಲ್ಲೂ ಕೂಡ ನೀವು ಮಾಡಿದ್ರಿ. ಎಸ್. ಸೊ ಪುನೀತ್ ಸರ್ ಅವ್ರು ಇಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ ಜೊತೆಗೇ ಇದ್ದಾರೆ. ಸಿನಿಮಾಗಳ ಮೂಲಕ ಅವ್ರು ಮಾಡಿರುವ ಒಳ್ಳೆಯ ಕೆಲಸಗಳ ಮೂಲಕ ಇವತ್ತಿಗೂ ಇದ್ದಾರೆ. ಸೊ ಅವ್ರನ್ನ ನೀವು ಹತ್ರದಿಂದ ನೋಡಿದವರು, ಸಿನಿಮಾಗಳಲ್ಲಿ ಕೆಲಸ ಮಾಡಿದವರು, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಮೇಡಮ್? ಒಂಥರ ಏನಂತಾರೆ, ವೆರಿ ಕೈಂಡ್ ಅವರು. ತುಂಬ ಅವ್ರು ಜನರಸ್ ಅನ್ನೋದು ಅವ್ರು ಹೋದ್ಮೇಲೆ ಗೊತ್ತಾಗಿತ್ತು. ತುಂಬ ಅಂದರೆ ಅಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಬಲ್ಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರದು ಅಂತಾರಲ್ಲ, ಆ ರೀತಿ ಒಂದು ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ತುಂಬ ಡೌನ್ ಟು ಅರ್ತ್. ಎಲ್ಲೇ ಇದ್ರೂ ಅವ್ರು ಹೆಂಗೆ ಅಂದರೆ, ನಾವು ಅಲ್ಲೆಲ್ಲೋ ದೂರದಲ್ಲಿದ್ರೆ ಅವ್ರು ವೆಯ್ಟ್ ಮಾಡ್ತಾ ಇರಲಿಲ್ಲ ನಾವು ಬರೋಕ್ಕೆ, ಅವರೇ ಬರೋರು. ಹರಿಣಿ ಹೌ ಯು ಅಂತ ಅನ್ಕೊಂಡು ಅವ್ರ ಫರ್ಮ್ ಹ್ಯಾಂಡ್ ಶೇಕ್ ಆಗಿರ್ಬೋದು, ಅವ್ರ ಹಗ್ ಆಗಿರ್ಬೋದು, ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಕೈಂಡ್ ಮನುಷ್ಯ ಅಂದ್ರೆ ಅವರು. ಇನ್ನು ಅವ್ರ ಕಣ್ಣಲ್ಲಿ ಆ ಮುಗ್ಧತೆ ಇತ್ತು. ಅವ್ರು ಶೂಟ್ ಮಾಡ್ಬೇಕಾದ್ರೆ ಅವ್ರ ಕಣ್ಣು ನೋಡಿದ್ರೆ ಇನ್ನೂ ಬೆಟ್ಟದ ಹೂವು ಲೋಹಿತ್ ಅವರೇ ಕಾಣಿಸ್ತಾ ಇದ್ರು ಕಣ್ಣಲ್ಲಿ. ಅಷ್ಟು ಒಂದು ಮುಗ್ಧತೆ, ಇನ್ನಸೆನ್ಸ್ ಇತ್ತು ಅವರಲ್ಲಿ. ಐ ಥಿಂಕ್ ವೆರಿ ಇನ್ನಸೆಂಟ್, ವೆರಿ ಕೈಂಡ್ ಅವರು. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿ ಈಗ ಪರಿಸ್ಥಿತಿ ಸರಿ ಇಲ್ಲ ಅಥವಾ ತುಂಬ ಡಲ್ ಆಗಿದೆ, ತುಂಬ ಕಷ್ಟ, ಇಂಡಸ್ಟ್ರಿ ಇನ್ನೇನು ಹೋಗೇ ಬಿಡ್ತು ಅನ್ನೋ ಮಾತುಗಳು ಕೇಳಿಬರ್ತವೆ. ಸೊ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಅಂದರೆ ದಿನನಿತ್ಯ ಸಿನಿಮಾ ಚಟುವಟಿಕೆಗಳಲ್ಲಿ ಭಾಗವಹಿಸೋರು ನೀವು, ನಿಮಗೆ ಏನು ಅನಿಸುತ್ತೆ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್? ಸರ್, ನಾನು ತುಂಬ ಚಿಕ್ಕವಳು ಅದ್ರ ಬಗ್ಗೆ ಮಾತಾಡೋಕ್ಕೆ. ನಾನು ಅದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ. ನನಗೆ ಏನು ಅಂದರೆ ದೇವ್ರ ದಯೆಯಿಂದ ಕೆಲಸ ಸಿಗ್ತಾ ಇದೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು 100% ಆನೆಸ್ಟ್ ಆಗಿ ನಾವು ಕೆಲಸ ಮಾಡಿ ಈ ಇಂಡಸ್ಟ್ರಿಗೆ
ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು 100% ಆನೆಸ್ಟ್ ಆಗಿ ಟ್ರೂತ್ಫುಲ್ ಆಗಿ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಡ್ತಾ ಕನ್ನಡದಲ್ಲೂ ಇದ್ದೀವಿ. ಒಳ್ಳೊಳ್ಳೆ ರೈಟರ್ಸ್ ಎಸ್, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆಯಲ್ಲ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಬಟ್ ಗೊತ್ತಾಗ್ತಾ ಇಲ್ಲ ಏನಾಗ್ತಿದೆ ಅಂತ, ನನಗೂ ಗೊತ್ತಾಗ್ತಾ ಇಲ್ಲ. ದೊಡ್ಡವರೆಲ್ಲ ಅದನ್ನು ಕೂತು ಚರ್ಚೆ ಮಾಡಿ ಪ್ರಾಯಶಃ ಏನಾದರೂ ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕು. ಬಹುಶಃ ನೀವು ತಿಳ್ಕೊಂಡಿರೋ ಪ್ರಕಾರ ನೋಡುಗರ ನೋಟ ಏನಾದ್ರು ಬದಲಾಯ್ತಾ ಅಂತ. ಯಾಕಂದರೆ ಇವತ್ತು ಸ್ಕ್ರೀನ್ನಲ್ಲಿ ನೋಡೋದನ್ನು ಮೊಬೈಲಲ್ಲಿ ನೋಡ್ತಾ ಶುರು ಮಾಡಿದ್ರು. ಸೊ ಆ ಕಾರಣಕ್ಕೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿರ್ಬೋದು. ಎಸ್, ಬಟ್ ಜನರನ್ನ ಥಿಯೇಟರ್ ತನಕ ತರೋಕೆ ಏನು ಮಾಡಬೇಕು ಅನ್ನೋದೇನೋ ಒಂದಿದೆ, ಅದೇನು ಅನ್ನೋದನ್ನ ಕಂಡು ಹಿಡಿಬೇಕು. ಒಳ್ಳೆ ಸಿನಿಮಾ ಎಕ್ಸಾಂಪಲ್ಸು ಫ್ರಮ್ಸು ಅಲ್ಲಿ ನನಗೆ ಕಂಡಿದ್ದು ಬರವಣಿಗೆ, ಆಮೇಲೆ ಒಂದು ಅನುಭವದ ಏನು ಇತ್ತು ಆ ಅನುಭವನೇ ತಂದು ಸಿನಿಮಾಗೆ ಇಟ್ಟರು. ಸೊ ಅದೇ ಸಿನಿಮಾ ಆಗಿದ್ದು. ಬಹುಶಃ ನಾವು ಕಾಲ್ಪನಿಕ ಅಂತ ಅನ್ಕೊಂತ ಹೋದ್ರೆ ಕಷ್ಟ. ಅಂದರೆ ತುಂಬ ಏನು ನೈಜತೆಗೆ ತುಂಬ ಹತ್ತಿರವಾಗಿ ಸಿನಿಮಾಗಳನ್ನ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ದಟ್ ಇಸ್ ವಾಟ್ ಅದೇ ನಮ್ಮ ಎಕ್ಸ್ಪೀರಿಯನ್ಸ್ ಸ್ಲೈಸ್ ಆಫ್ ಲೈಫ್ ಏನಿದೆಯೋ ಅದನ್ನ ಹಾಗೆ ಮಿರರಿಂಗ್ ಮಾಡೋ ಥರ. ಹೌದು, ಅದೇ ಸಿನಿಮಾ ಅಲ್ವಾ. ಆಮೇಲೆ ನಾನು ಕಂಡುಕೊಂಡಿದ್ದು ಒಬ್ಬ ಡೈರೆಕ್ಟ್ರು ಅಥವಾ ಒಬ್ಬ ರೈಟ್ರು ಅದ್ಭುತವಾಗಿ ಸುಳ್ಳು ಹೇಳ್ತಾನೆ ಅಂದರೆ ಅದ್ಭುತವಾಗಿ ಸಿನಿಮಾ ಮಾಡ್ಬೋದಲ್ಲ, ಅಥವಾ ಅದ್ಭುತ ಸಿನಿಮಾ ಆಗುತ್ತೆ ಅದು. ಯಾಕಂದರೆ ಸಿನಿಮಾ ಅನ್ನೋದೇ ಸುಳ್ಳು ನನ್ನ ಪ್ರಕಾರ ಅಲ್ವಾ. ಸಿನಿಮಾ ಕಥೆ ಅನ್ನೋದು ಸುಳ್ಳು. ಎಸ್, ಹಾಗಾಗಿ ಅದ್ಭುತವಾಗಿ ನೀನು ಸುಳ್ಳು ಹೇಳೋಕೆ ಬಂದರೆ ನೀನು ಎಲ್ಲರಿಗೂ ಸುಳ್ಳು ಹೇಳಿ ನಂಬಿಸಿ ಚಪ್ಪಳಿಗೆ ಇಟ್ಟಿಸ್ಕೊ, ಅದೇ ಸಿನಿಮಾ ಆಗುತ್ತೆ. ಸೊ ಇದು ನಾನು ಕಂಡುಕೊಂಡಿದ್ದು. ಹಂಗಾಗಿ ಕನ್ನಡದಲ್ಲೂ ಕೂಡ ಒಳ್ಳೆಯ ಬರಹಗಾರರು ಇದ್ದಾರೆ. ಸೊ ಒಳ್ಳೆಯ ಸಿನಿಮಾಗಳು ನಿರೀಕ್ಷೆಯಲ್ಲಿ ಕೂಡ ಇದೆ. ಈಗ ಈ ವರ್ಷ ಒಂದಿಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಈಗ ಆಲ್ರೆಡಿ 2-3 ಸಿನಿಮಾ ಸೌಂಡ್ ಮಾಡಿದೆ. ಇದೇ ನಿಟ್ಟಿನಲ್ಲಿ ಒಂದು 2-3 ಸಿನಿಮಾ ಬಂದರೆ ಕನ್ನಡ ಇಂಡಸ್ಟ್ರಿ ಎಸ್ ಐ ಥಿಂಕ್ ದಿನಗಳು ದೂರ ಇಲ್ಲ ಅಂತ ಅನ್ಸೋಕೆ ಶುರುವಾಗಿದೆ ಸ್ವಲ್ಪ. ಮೋಸ್ಟ್ಲಿ ಇಟ್ ವಿಲ್ ಡೂ ವೆಲ್. ಎಸ್, ನಿಮ್ಮ ಈ ಜರ್ನಿಯಲ್ಲಿ ಇನ್ನು ಮಾಡಬೇಕಾಗಿರೋ ಸಿನಿಮಾಗಳು ಯಾವ್ಯಾವ ಇದಾವೆ ಈಗ ಪ್ರೆಸೆಂಟ್? ಈಗ ಮ್ಯಾಂಗೋ ಪಚ್ಚ ಒಂದು ನಡೀತಾ ಇದೆ, ವಿಕಲ್ಪ ಅಂತ ಒಂದು ಮುಗಿಸಿದ್ದೀನಿ. ಆಮೇಲೆ ಶಾರ್ಟ್ ಫಿಲ್ಮ್ಗಳು ಒಂದೆರಡು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಶಾರ್ಟ್ ಫಿಲ್ಮ್ಸಲ್ಲಿ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ. ಸೊ ಅರಣ್ಯ ಅವರು ಶಾರ್ಟ್ ಮೂವಿನೂ ಮಾಡ್ತಾರೆ? ಎಸ್, ಖಂಡಿತ. ಯಾಕಂದರೆ ಕೆಲವರು ಸಿನಿಮಾ ಅಂದಾಗ ಸಿನಿಮಾನ ಶಾರ್ಟ್ ಮೂವಿ ಮಾಡಲ್ಲ. ಇಲ್ಲ ಶಾರ್ಟ್ ಫಿಲ್ಮ್ಸಲ್ಲೂ ಒಳ್ಳೊಳ್ಳೆ, ಇನ್ನೂ ಚಾಲೆಂಜಿಂಗು. ನೀವು 8 minutes 9 minutes ಅಲ್ಲಿ ಒಂದು ಸ್ಟೋರಿ ಹೇಳಬೇಕು ಅಲ್ವಾ ಅಂತಂದರೆ ಅದೆಷ್ಟು ಚಾಲೆಂಜಿಂಗ್ ಆಗಿರಬೇಕು, ಸ್ಕ್ರಿಪ್ಟ್ ಹೇಗಿರಬೇಕು, ಮೇಕಿಂಗ್ ಹೇಗಿರಬೇಕು. ಐ ಥಿಂಕ್ ಆ ಸೆಗ್ಮೆಂಟಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಜಾನಕಿ ವೆಲ್ಲಭ ಅಂತ ಮಾಡಿದೆ, ಮಂಥನ ಅಂತ ಮಾಡಿದೆ. ಈಗ ನೆಕ್ಸ್ಟ್ ಅಮ್ಮ ಐ ಲವ್ ಯು ಅಂತ ಒಂದು ಬರ್ತಾ ಇದೆ. ಈಗ ಮುಂದಿನ ವಾರ ಇನ್ನೊಂದು ಶಾರ್ಟ್ ಫಿಲ್ಮ್ ಶೂಟ್ ಹೋಗ್ತಾ ಇದ್ದೀನಿ. ಅದು 90s ಅಲ್ಲಿ ಅಪ್ಪ ಅಮ್ಮಂದು ರಿಲೇಶನ್ಶಿಪ್ ಬಗ್ಗೆ ಪೋರ್ಟ್ರೇ ಮಾಡುತ್ತೆ, ಆ ಥರದ್ದು. ಎಸ್, ಆ ಥರದ್ದು ಒಂದು. ಐ ಥಿಂಕ್ ಶಾರ್ಟ್ ಫಿಲ್ಮ್ಸ್ ಆರ್ ಆಲ್ಸೋ ಡೂಯಿಂಗ್ ವೆಲ್. ಓಕೆ. ಅರಣಿ ಅಮ್ಮ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಅರಣಿ ಅಮ್ಮ ಹೆಂಗೆ, ತುಂಬ ದುಬಾರಿ ಅಮ್ಮನ ಹೆಂಗೆ? ಇಲ್ಲ, ನನ್ನ ಗಂಡ ನನಗೊಂದು ಟೈಟಲೇ ಕೊಟ್ಬಿಟ್ಟಿದ್ದಾನೆ, ಮೇಂಟೆನೆನ್ಸ್ ಫ್ರೀ ವೈಫ್ ಅಂತ. ವಾವ್, ಏನು ಕೆಳಂಗಿಲ್ಲ ಬಿಡಂಗಿಲ್ಲ. ಸೊ ಐ ಆಮ್ ಜಸ್ಟ್ ಹ್ಯಾಪಿ, ನಾನು ಹೆಂಗಿದ್ದೀನೋ ಹಾಗೆ. ಅಲ್ಲ, ಭಾಳ ಜನಗಳಿಗೆ ಒಂದು ಪ್ರಶ್ನೆಗಳು ಇರುತ್ತೆ. ಒಂದಿಷ್ಟು ಜನ ಡೈರೆಕ್ಟರ್ಗಳು ನೋಡ್ತಾ ಇದ್ದರೆ, ಅರಣಿಯವರು ಎಲ್ಲ ಸಿನಿಮಾಗಳಲ್ಲೂ ಪಾತ್ರ ಮಾಡ್ತಿದ್ದಾರೆ, ಅಮ್ಮನ ಪಾತ್ರ ನಮ್ಮ ಸಿನಿಮಾ ಹಾಕ್ಬೋದು, ಅಯ್ಯೋ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ, ದುಬಾರಿ ಇರ್ಬೇಕು, ಬೇಡಪ್ಪ. ಒಂದು ಸರ್ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿರೋದು ಏನಂದರೆ, ಏನು ಅವಕಾಶಗಳು ಅನ್ನೋದು ತುಂಬ ಮುಖ್ಯ. ಆಪರ್ಚುನಿಟಿ ಅದು ಬಂದಾಗ ಬಿಡಬೇಡ. ಸೊ ಆಪರ್ಚುನಿಟಿ ನಿನ್ನನ್ನು ಹುಡ್ಕೊಂಡು ಬಂದಿದೆ ಅಂದರೆ ನಿನ್ನನ್ನೇ ಯಾವುದೋ ಕಾರಣಕ್ಕೆ ಹುಡ್ಕೊಂಡು ಬಂದಿದೆ ಅದು. ಸೊ ಹಾಗಾಗಿ ನಮ್ಮ ತಂದೆ ಸರ್ ಯಾವ ಒಂದು ಕಚೇರಿ ಇವ್ರು ಹಾಡ್ತಾ ಇದ್ದಾರೆ, ಚಿಕ್ಕವ್ರು ಹಾಡ್ತಾ ಇದ್ದಾರೆ, ದೊಡ್ಡ ವಿದ್ವಾಂಸರು ಹಾಡ್ತಾ ಇದ್ದಾರೆ ಅನ್ನೋದು ಯಾವುದು ನೋಡ್ತಾ ಇರಲಿಲ್ಲ. ನಾನು ಹೋಗ್ತೀನ ಅಲ್ಲಿ ಕೂತ್ಕೋತೀನಿ ಸ್ಟೇಜ್ ಮೇಲೆ, ಆ ಚಿಕ್ಕ ಮಕ್ಕಳನ್ನ ನೋಡಿ ಕಲಿಯೋದು ಎಷ್ಟೊಂದಿರುತ್ತೆ. ಅವ್ರ ಇನ್ನಸೆನ್ಸ್ ಆಗಿರ್ಬೋದು, ಅವರೆಷ್ಟು ಆನೆಸ್ಟಿಯಿಂದ ಅಲ್ಲಿ ಪರ್ಫಾರ್ಮ್ ಮಾಡ್ತಿರ್ತಾರೆ, ಅದರಿಂದ ನಾನು ಕಲಿಯೋದೇನೋ ಇರುತ್ತೆ ಅನ್ನೋವಂಥ ಒಂದು ಸ್ವಭಾವ ನಮ್ಮ ತಂದೆದು. ಸೊ ಹಾಗಾಗಿ ಅವ್ರು ಹೇಳಿರೋದು, ನಿನಗೆ ಬರೋವಂಥ ಅವಕಾಶಗಳನ್ನ ಆದಷ್ಟು ಬಿಡಬೇಡ. ಆಪರ್ಚುನಿಟಿ ನಿನಗೆ ಕಲಾವಿದರಿಗೆ ಹುಡ್ಕೊಂಡು ಬಂದಿದೆ ಅಂದರೆ ಅದು ಯಾವುದೋ ಒಂದು ಕಾರಣಕ್ಕೆ ಬಂದಿದೆ. ಹಾಂ, ಸೊ ಹಾಗಾಗಿ ಬಂದಿದ್ದು ನಾನು ಆದಷ್ಟು ಸರ್ ಹೆಂಗಾದರೂ ಮಾಡಿ ನನಗೆ ಬಂದಿರೋ ಒಂದು ಆಪರ್ಚುನಿಟಿ ಏನಿದೆ ಅದನ್ನು ಆದಷ್ಟು ಬಿಡೋದಿಲ್ಲ ನಾನು. ಬಟ್ ಆಫ್ಕೋರ್ಸ್ ಅಲ್ಲಿ ಆ ಪಾತ್ರಕ್ಕೆ ಏನೋ ಮಾಡೋದು ಇರಬೇಕು, ಹಾಗಿದ್ರೆ ಮಾತ್ರ.